ಬಿಜೆಪಿ ಕೇವಲ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲೇ ಏನೂ ಕೆಲಸ ಮಾಡಿಲ್ಲ. ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದದ್ದು ಏನೂ ಇಲ್ಲ. 6 ಬಾರಿ ಶಾಸಕರು, ಮಂತ್ರಿ, ಸಭಾಧ್ಯಕ್ಷರಾಗಿದ್ದರು. ಒಮ್ಮೆಯೂ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕಿಡಿಕಾರಿದರು. ಹೊನ್ನಾವರ ತಾಲೂಕಿನ ಸಂತೆಗುಳಿಯಲ್ಲಿ ಹಮ್ಮಿಕೊಂಡಿದ್ದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಅವಶ್ಯಕತೆಯಾದ ಆಸ್ಪತ್ರೆ ಬಗ್ಗೆ ಎಲ್ಲಾ ಶಾಸಕರು ಅಧಿವೇಶನದಲ್ಲಿ ಮಾತನಾಡಿದರೂ ಒಂದೇ ಒಂದು ಮಾತು ಕಾಗೇರಿಯವರ ಬಾಯಿಯಿಂದ ಬಂದಿಲ್ಲ. ಜನರಿಗಾಗಿ ಕೆಲಸ ಮಾಡಲು ಆಗದಿದ್ದರೆ ಇವರಿಗೆ ರಾಜಕಾರಣ ಅವಶ್ಯಕತೆಯೇ ಇಲ್ಲ. ಗೋವಾ, ಕೇರಳದಲ್ಲಿ ಸಿಆರ್ಜೆಡ್ ವಿನಾಯಿತಿ ಇದೆ, ಆದರೆ ನಮ್ಮಲ್ಲಿ ಇಲ್ಲ. ಸಂಸದರು ಈ ಬಗ್ಗೆ ಮಾತನಾಡಿಯೂ ಇಲ್ಲ. ಸಂಸದರ ಪಕ್ಷವೂ ಮಾತನಾಡುವುದಿಲ್ಲ. ಜಿಲ್ಲೆಯ ಕರಾವಳಿಯನ್ನು ಅಭಿವೃದ್ಧಿಪಡಿಸಿದರೆ ಜಿಲ್ಲೆಯ ಜನ ಉದ್ಯೋಗಕ್ಕೆ ಬೇರೆ ಜಿಲ್ಲೆ, ರಾಜ್ಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಆದರೆ ಇವರು ಏನನ್ನೂ ಮಾಡಿಲ್ಲ. ಅವಕಾಶ ಕೊಟ್ಟರೆ ನಾವು ಜನರ ಜೊತೆಯಾಗಿ ನಿಲ್ಲುತ್ತೇವೆ ಎಂದರು. 30 ವರ್ಷ ಸಂಸದರಿದ್ದರೂ ಇಲ್ಲದಂತೆ ಈ ಜಿಲ್ಲೆ ಇತ್ತು. ಯಾವುದೇ ಅಭಿವೃದ್ಧಿ ಮಾಡದ ಅವರು ಸಂಸತ್ನಲ್ಲಿ ಒಂದೇ ಒಂದು ಬಾರಿ ಜಿಲ್ಲೆಯ ಹೆಸರು ಎತ್ತಿಲ್ಲ. ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಗೆ ಪರಿಹಾರ ಸಂಸತ್ನಲ್ಲೇ ಸಿಗಬೇಕಿದೆ. 2018 ರಿಂದ 2023 ಬಿಜೆಪಿ ಆಡಳಿತ ಅತಿಕ್ರಮಣದಾರರ ಕುರಿತು ಒಂದೇ ಒಂದು ಸಭೆ ನಡೆಸಿಲ್ಲ. ಸಿಆರ್ಜೆಡ್, ಕೊಂಕಣ ರೈಲ್ವೆ, ಹೆದ್ದಾರಿ ಸಮಸ್ಯೆಗಳ ಬಗ್ಗೆ ಸಂಸದರು ಕೆಲಸ ಮಾಡಬೇಕಾಗುತ್ತದೆ. ಆದರೆ ಎಲ್ಲಿಯೂ ಈ ಬಗ್ಗೆ ಕಾಳಜಿ ವಹಿಸಿಲ್ಲ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಗೆಲ್ಲಲೇಬೇಕು. ಇದು ನಮ್ಮವರ, ನಮ್ಮ ಮಕ್ಕಳು, ಮಹಿಳೆಯರ ಅಭಿವೃದ್ಧಿಗಾಗಿ ಚುನಾವಣೆ ಎಂದರು. ಕುಮಟಾದಲ್ಲೂ ಮಾಡಿ, ಎಲ್ಲೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡಿ ಅಂತ ಹೇಳಿದ್ರು. ಒಂದು ಮಾತು ಕಾಗೇರಿಯವರು ಆಡ್ಲಿಲ್ಲ. ಒಂದ್ ಮಾತು ಆ ಪೀಠದಲ್ಲಿ ಕೂತ್ಕೊಂಡು ಇದು ಅವಶ್ಯಕತೆ ಅದೇ, ಇದು ಆಗ್ಬೇಕು ಅಂತ ಹೇಳಿದ್ರೆ ಅದು ಆಗ್ತಿತ್ತು. ಅಲ್ಲಿ ಏನ್ ಮಾತಾಡ್ತಾರೆ ಅದೇ ಕಾನೂನು, ಅದೇ ಜಾರಿ ಆಗೋದು. ಅಂತ ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡು ಈ ಜಿಲ್ಲೆಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಇವರಿಗೆ ರಾಜಕಾರಣ ಬೇಕಾ? ಇವ್ರು ಯಾಕಾಗಿ ರಾಜಕಾರಣ ಮಾಡ್ತಾರೆ? ನಾವು ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಾನು ಹೇಳ್ತೇನೆ, ಈ ಜಿಲ್ಲೆ ಜನಕ್ಕೆ ಏನಾಗಬೇಕು, ನಾನು ಎಲ್ಲ ಕಡೆ ತಿರುಗಾಡಿ ನನಗೆ ಅರ್ಥ ಆಯಿತು. ಇದು ಸರ್ಕಾರದಿಂದ ಆಗುವಂಥದ್ದು, ನಾವು ಮಾಡುವಂಥದ್ದು, ನಾವು ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಅರಣ್ಯ ಇರ್ಬೋದು, ಸಿಆರ್ಜೆಡ್ ಇರ್ಬೋದು, ನಮಗೆ ಹೇಳ್ಕೊಡ್ಲಿಕ್ಕೆ ಬೇಜಾರಾಗ್ತದೆ. ಪಕ್ಕದಲ್ಲಿ ಗೋವಾದಲ್ಲಿ ಸಿಆರ್ಜೆಡ್ ರೂಲ್ಸ್ ಚೇಂಜ್, ಕೇರಳದಲ್ಲಿ ಸಿಆರ್ಜೆಡ್ ರೂಲ್ಸ್ ಚೇಂಜ್. ಇದರ ಅರ್ಥ ಏನು? ಅದು ಆ ಕಾನೂನು ಆಗ್ಬೇಕಾದ್ರೆ ಇವರು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ. ನನ್ನ ಲೆಕ್ಕದಲ್ಲಿ ಇದ್ರು ಅರ್ಥ ಆಗ್ಲಿಲ್ವೋ ಅಥವಾ ಮಾತಾಡ್ಲಿಲ್ವೋ, ಅಥವಾ ಈ ಜಿಲ್ಲೆ ಹೀಗೆ ಇದ್ರೆ ಸರಿ ಅಂತೇಳಿ ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ ನನಗೆ. ಮತ್ತೆ ಇವರ ಅವಶ್ಯಕತೆ ಇದೆಯಾ? ಇವ್ರ ಪಕ್ಷದ ಅವಶ್ಯಕತೆ ಇದೆಯಾ? ಆಯ್ತು, ಅವರು ಮಾತಾಡ್ಲಿಲ್ಲ. ಅವ್ರ ಪಕ್ಷದವರಾದ್ರೂ ಯೋಚನೆ ಮಾಡ್ಬೇಕಿತ್ತಲ್ಲ. ಈಗ ದೊಡ್ಡ ಮಾತಾಡ್ತಾರಲ್ಲ, ಅವರಾದ್ರೂ ಯೋಚನೆ ಮಾಡ್ಬೇಕಿತ್ತಲ್ಲ. 3ನೇ ಜಿಲ್ಲೆ, ರಾಜ್ಯ ನಮ್ದು ಕರಾವಳಿ 320 ಕಿಲೋಮೀಟರ್ ಉದ್ದ. ಗುಜರಾತ್ ಬಿಟ್ರೆ ನಮ್ದು 3ನೇ. 320 ಕಿಲೋಮೀಟರ್ ಕರಾವಳಿ. ನಾವು ಟೂರಿಸಂ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ಈ ಜಿಲ್ಲೆಯವರು ಬೇರೆ ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಡ. ಅಷ್ಟು ಮಾಡ್ಲಿಕ್ಕೆ ಅವಕಾಶ ಉಂಟು. ನಾವು ಮಾಡ್ತೇವೆ, ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಇವ್ರು ಏನೂ ಮಾಡಲಿಲ್ಲ. ಇವ್ರು ಮತ್ತೆ ಏನೇನು ತರ್ತಾರೆ ಗೊತ್ತಿಲ್ಲ. ಈಗ ಅಂತ ಕೆಟ್ಟ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ನಾನು ಅವಕಾಶ ಕೊಡಿ, ನಿಮ್ಮ ಕೆಲಸ ಮಾಡ್ತೇವೆ, ನಿಮ್ಮ ಜೊತೆ ನಿಲ್ತೇವೆ. ನಾವೇನು ನುಡಿದಿದ್ದೇವೆ ಅದನ್ನ ನುಡಿದಂತೆ ನಡೀತೇವೆ. ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಆಗುದಿಲ್ಲ. ದಿನ ಒಂದೊಂದು ಮಾಡ್ತಾ ಇದ್ದಾರೆ. ಈಗ ಅವರು ಈ ಜಿಲ್ಲೆಯವರಲ್ಲ. ಈ ಜಿಲ್ಲೆಗೆ 8 ಬರ್ತದೆ, 8 MLA ಕ್ಷೇತ್ರ ಬರ್ತದೆ. ಕಿತ್ತೂರು ಖಾನಾಪುರನು ಇದೇ ಜಿಲ್ಲೆದೆ. ನಾವು ಇಷ್ಟು ವರ್ಷವರೆಗೆ ಅವ್ರಿಗೆ ಅವಕಾಶ ಕೊಡಲಿಲ್ಲಾಗಿದ್ರು, ನಾವು ಈಗ ಕೊಟ್ಟಿದ್ದೀವಿ. ಹಾಗಾಗಿ ಯಾರ ಮಾತು ಕೇಳಬೇಡಿ, ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ನಮಗೆ ಅವಕಾಶ ಕೊಡಿ, ನಿಮ್ಮ ಜೊತೆ ನಾವು ಇದ್ದೇವೆ ಅಂತೇಳಿ ಹೇಳ್ತಾ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ, 10 ವರ್ಷದಲ್ಲಿ ಬಿಜೆಪಿ ಏನು ಮಾಡಿದೆ, 10 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಎಂಬುದು ಜನರಿಗೆ ಗೊತ್ತಿದೆ. ಅವರು ಸುಳ್ಳು ಹೇಳುತ್ತಲೇ ಹೋದರು, ನಾವು ಕೇಳುತ್ತಲೇ ಹೋದೆವು. ಅವರು ವಾಟ್ಸಪ್ನಲ್ಲಿ ಫಾರ್ವರ್ಡ್ ಮಾಡುತ್ತಲೇ ಹೋದರು.
ನಾವದನ್ನು ಕಣ್ಮುಚ್ಚಿ ಓದುತ್ತಾ ಮುಂದೆ ನಮ್ಮ ಮನೆಗಳನ್ನು ಮರೆತು ಮುಂದೆ ಹೋದೆವು. ಯಾರಿಗೂ ಕಣ್ಮುಚ್ಚಿ ಆಶೀರ್ವಾದ ಮಾಡಬೇಡಿ. 5 ಗ್ಯಾರಂಟಿ ನೀಡಿ ನಿಮ್ಮ ಮುಂದೆ ಬಂದಿದ್ದೇವೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಸಾಕಷ್ಟು ಕೆಲಸಗಳಾಗಿವೆ, ಇನ್ನೂ ಆಗಬೇಕಿದೆ. ನಮ್ಮ ಮನೆ, ನಾವು ವಾಸ ಮಾಡುತ್ತಿರುವ ಜಾಗ ನಮಗೆ ಸಿಗಬೇಕೆಂಬುದಷ್ಟೇ ನಮ್ಮ ಸ್ವಾರ್ಥ. ಅದಕ್ಕಾಗಿ ಅತಿಕ್ರಮಣದಾರರ ಪರವಾಗಿ ನಾನು ಸಂಸತ್ನಲ್ಲಿ ಮಾತನಾಡುತ್ತೇನೆಂದು ಭರವಸೆ ನೀಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಕೇವಲ ಹೇಳುವುದಲ್ಲ, ನಾವು ಮಾಡಿ ತೋರಿಸುತ್ತೇವೆ. ಆರಿಸಿ ಬಂದ ಮೇಲೆ, ಸರ್ಕಾರ ಸ್ಥಾಪನೆಯಾದ ಮೇಲೆ ಮತ್ತೈದು ಗ್ಯಾರಂಟಿಯನ್ನು ದೇಶದ ಜನರಿಗೆ ನೀಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಬಡವರ ಕಲ್ಯಾಣಕ್ಕಾಗಿ ಬಳಸುವ ಹಣವೇ ಗ್ಯಾರಂಟಿ ಹಣ. ಕಪ್ಪು ಹಣದ ಹೆಸರಿನಲ್ಲಿ ಅದಾನಿ ಅಂಬಾನಿಗೆ ನೀಡಿ ಅವರ ಮೂಲಕವೇ ನಮ್ಮಿಂದ ವಸೂಲಿ ಮಾಡುವ ಬಿಜೆಪಿಗರಂತೆ ನಾವಲ್ಲ. ಅದಾನಿ ಅಂಬಾನಿ ಸಾಲ ಮನ್ನಾ ಆಗುತ್ತೆ, ರೈತರದ್ದು 1 ರೂಪಾಯಿ ಮನ್ನಾ ಆಗಿದೆಯಾ? ಅದಕ್ಕಾಗಿಯೇ ಕಾಂಗ್ರೆಸ್ ಕಿಸಾನ್ ನ್ಯಾಯ ತಂದಿದೆ. 1 ಮತ ನಿಮ್ಮ ಭವಿಷ್ಯಕ್ಕಾಗಿ 30 ವರ್ಷ ಬಿಜೆಪಿಗರಿಗೆ ಅವಕಾಶ ನೀಡಿದ್ದೀರಿ. 1 ಅವಕಾಶನ ನನಗೆ ಕೊಟ್ಟು ಬದಲಾವಣೆ ನೋಡಿ ಎಂದು ಮನವಿ ಮಾಡಿದರು. ಮಹಿಳೆಯರ ಪರ ಪಕ್ಷ, ಯುವಕರು ಪರ ಪಕ್ಷ, ಅವ್ರು ಬಿಟ್ಟಿಲ್ಲ ಕೆಲಸ ಮಾಡ್ಲಿಕ್ಕೆ. 14 ಇಲೆಕ್ಷನ್ ನೋಡಿ, 19 ಇಲೆಕ್ಷನ್ ನೋಡಿ, ಕಣ್ಣು ಮುಚ್ಕೊಂಡು ಎಲ್ಲರೂ ಬಿಜೆಪಿ ಯಾರು ನನ್ಗೆ ನೋಡ್ಬೇಡ. ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಮೇಲೆ ನೋಡಿ ಅವರಿಗೆ ನೋಡ್ಕೊಂಡು ಮತ ಹಾಕಿ, ನನ್ಗೆ ನೋಡ್ಬೇಡ, ಪ್ರಧಾನಿ ಮಾಡ್ಬೇಕು ಅಂತ ಮತ ಹಾಕಿ. ಬಟ್ ಆದ್ರೆ ಆ ಪ್ರಧಾನಿ ಕುಮಟಾ ಕಡೆ ಬಂದಿದ್ರು. ಆದ್ರೆ ನಮ್ ದೇಶಪಾಂಡೆ ಸಾಹೇಬ್ರು ಕಳೆದು ಇಷ್ಟು ವರ್ಷದಿಂದ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಅವರು ಎಷ್ಟು ಬಾರಿ ಕಾಂಗ್ರೆಸ್ ಮುಖಂಡರು, ಲೀಡರ್, ಸಿಎಂ ಆಗಂತ ನೇತೃತ್ವ ಅವ್ರ ಕಡೆ ಇದೆ. ಅವರು ಎಷ್ಟು ಬಾರಿ ನಿಮ್ ಮುಂದೆ ಬಂದಿದೆ ನಿಮ್ ಸೇವೆ ಮಾಡ್ಲಿಕ್ಕೆ ಅಂತ ನೀವು ತಿಳ್ಕೋಬೇಕು. ಯಾರಿಗೆ ಆಶೀರ್ವಾದ ಕೊಡ್ತೀರಾ, ಕಣ್ ಮುಚ್ಕೊಂಡು ಆಶೀರ್ವಾದ ಕೊಟ್ಟಿದ್ರೆ ಇದೇ ಪರಿಸ್ಥಿತಿ ಆಗ್ಬಿಡುತ್ತೆ. ಹೋಗೋರು ಕರ್ಕೊಂಡು ಹೋಗ್ತಾರೆ, ಬಿಡೋರು ಹಂಗೆ ಬಿಡ್ತಾರೆ. ಅದಕ್ಕೆ ನಿಮ್ ಎಲ್ಲಾರ್ಗೆ ವಿನಂತಿ ಮಾಡ್ತಾ ಇದ್ದೀನಿ, 5 ಗ್ಯಾರಂಟೀಸ್ ಕೆಲಸ ಮಾಡಿ ನಿಮ್ ಮುಂದೆ ಬರ್ತಾ ಇದ್ದೀವಿ. ನನ್ಗೆ ಗೊತ್ತು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾನಾಪುರ, ಕಿತ್ತೂರು ಸೇರಿ ಈ ಪೂರ್ತಿ ಕ್ಷೇತ್ರ ಅಲ್ಲಿ ಸಾಕಷ್ಟು ಕೆಲಸ ಆಗಿದೆ, ಇನ್ನು ಸಾಕಷ್ಟು ಕೆಲಸ ಆಗ್ಬೇಕು ಕೂಡ. ಯಾಕೆಂದ್ರೆ ಕಾಡು ಪ್ರದೇಶ ಇರ್ತಕ್ಕಂತ ನನ್ ಖಾನಾಪುರ ಕೂಡ ಇದೇ ತರ ಕಾಡು ಪ್ರದೇಶ ಇದೆ. ಇಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಏನ್ ಬೇರೆ ಇಲ್ಲ. ಈ ಹೋರಾಟ ಏನ್ ನಿಮ್ದು ನಡೀತಾ ಇದೆ ಹಕ್ಕಕ್ಕೆ, ನಿಮ್ ಸ್ವಂತ ಸ್ವಾರ್ಥಕ್ಕೆ. ಏನ್ ಸ್ವಾರ್ಥ? ನಮ್ ಮನೆ ನನ್ಗೆ ಸಿಗ್ಬೇಕು ಅಷ್ಟೇ ಸ್ವಾರ್ಥನ. ಬಾಕಿ ಬೇರೆ ಅವ್ರದ್ದು ಮನೆ ಕೇಳ್ತಾ ಇಲ್ಲ. ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ ಆ ವಾಸ ಮಾಡೋದು ಜಾಗ, ಆ ವಾಸ ಮಾಡೋದು ಹಕ್ಕು ಪತ್ರ ನಮ್ಗೆ ಸಿಕ್ಬೇಕು. ನಿಮ್ ಹೋರಾಟಗೆ ನಾನು ಧ್ವನಿಯಾಗಿ ಕೇಂದ್ರದಲ್ಲಿ ಮಾತಾಡ್ಬೇಕು ಅಂತ ಅವಕಾಶ ಕೊಡಿ ತಾವು ಎಲ್ಲರೂ ಅಂತ ವಿನಂತಿ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಆಗ್ತದೆ ಇಲ್ವಾ? ಆಗ್ತದೆ, ನನ್ಗೆ ಅಂತ ವಿಶ್ವಾಸ ಇದೆ. ಹೋರಾಟ ಯಾವುದು ಸತ್ಯ ವಚನದಿಂದ, ಸತ್ಯ ದಾರಿ ಮೇಲೆ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಆ ದಾರಿ ನಾವು ಕೇಂದ್ರ ಸರ್ಕಾರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪಿತ ಆಗಿದ್ಮೇಲೆ ಖಂಡಿತ ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಖಾನಾಪುರ, ಕಿತ್ತೂರು ಸೇರಿ ನಾವು ಕಾಂಗ್ರೆಸ್ ಸಂಸದರು ಇಲ್ಲಿಂದ ಕಳಿಸಿದ್ರೆ ನಿಮ್ ಧ್ವನಿಯಾಗಿ ಅಲ್ಲಿ ಮಾತಾಡ್ಕೊಂಡು ಏನ್ ಪೇಪರ್ ವರ್ಕ್ ಇದೆ ಅದು ದೇಶಪಾಂಡೆ ಸಾಹೇಬ್ರು ಮತ್ತೆ ಮಂಕಾಳು ಸಾಹೇಬ್ರು ಸಾಕಷ್ಟು ದಿನದಿಂದ ಮಾಡ್ತಾ ಬಂದಿದ್ದಾರೆ. ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಸುಮಾರು 1,20,25,000 ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮಾತನಾಡಿ, ಕೆಲಸಕ್ಕಿಂತಲೂ 6 ಬಾರಿ ಆಯ್ಕೆಯಾದ ಸಂಸದರು ಮಾತನಾಡಿದ್ದೇ ಹೆಚ್ಚು. ಮಹಿಳೆಯರಿಂದಲೇ ಎಲ್ಲವೂ ಸಾಧ್ಯವೆಂದು ಮಹಿಳಾ ಅಭ್ಯರ್ಥಿಯನ್ನು ಕಾಂಗ್ರೆಸ್ ನಮಗೆ ಕೊಡುಗೆ ನೀಡಿದ್ದಾರೆ. ಕುಮಟಾದಲ್ಲಿ ಶಾಸಕರಿಲ್ಲ. ಡಾಕ್ಟರ್ ಅಂಜಲಿ ಅವರನ್ನು ಗೆಲ್ಲಿಸಿದರೆ ಅವರು ಆ ಕೊರತೆ ನೀಗಿಸಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಡಲಿದ್ದಾರೆ. ಸ್ಪರ್ಧಿಸಿರುವ ಅಭ್ಯರ್ಥಿಯನ್ನು ಗೆಲ್ಲಿಸುವುದಷ್ಟೇ ನಮ್ಮ ಗುರಿ ಎಂದರು. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, ಸಂತೆಗುಳಿಯಲ್ಲಿ ಹಿಂದೆ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು. ಇಲ್ಲಿಗೆ ಮೂಲ ಸೌಕರ್ಯ ಒದಗಿಸಿಕೊಟ್ಟಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ. ಎಲ್ಲಾ ಧರ್ಮೀಯರು ಇದ್ದರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುತ್ತಿರುವವರು ಇಲ್ಲಿಯವರು. ಚುನಾವಣೆಗಳು ಬರುತ್ತವೆ ಹೋಗುತ್ತವೆ, ಆದರೆ ಮತದಾನದ ಹಕ್ಕು ಸಾಯುವವರೆಗೂ ಇರುತ್ತದೆ. ಸರ್ಕಾರಿ ರಜೆ ಇದೆ ಎಂದು ಮತದಾನದಿಂದ ವಂಚಿತರಾಗದಿರಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಪವಿತ್ರ ಗ್ರಂಥ
ಸಂವಿಧಾನದ ಮೇಲೆಯೇ ಈ ರಾಷ್ಟ್ರ ನಡೆಯುತ್ತಿದೆ ಎಂದರು. ಗೌರವಾನ್ವಿತ ಪ್ರಧಾನಮಂತ್ರಿಗಳು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆಂದರು. ಆದರೆ ನಿರುದ್ಯೋಗ ಹೆಚ್ಚುತ್ತಲೇ ಇದೆ. ವಿದೇಶದಿಂದ ಕಪ್ಪು ಹಣ ತಂದು ಖಾತೆಗೆ 15 ಲಕ್ಷ ಜಮೆ ಮಾಡುತ್ತೇವೆ ಎಂದರು. ಆದರೆ ಬ್ಯಾಂಕ್ ಖಾತೆ ತೆರೆಯಲು ಕಟ್ಟಿದ ಹಣವೂ ಹೋಯಿತು. ಇದು ಮೋದಿಯವರ ಕಾಣಿಕೆ ಎಂದ ಅವರು, ವ್ಯಕ್ತಿಗತವಾಗಿ ನಾನು ಯಾರನ್ನೂ ಟೀಕಿಸುವುದಿಲ್ಲ, ಯಾರ ಮೇಲೂ ದ್ವೇಷ ಮಾಡಲ್ಲ. ಆದರೆ ಚುನಾವಣೆ ಬಂದಾಗ ನಾವು ಮಾಡಿದ್ದನ್ನು ಹೇಳಿಕೊಳ್ಳಬೇಕು, ಅದರ ಮೇಲೆಯೇ ಮತ ಪಡೆಯಬೇಕು ಎಂದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾ ಆಳ್ವಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿದರು. ಸಂತೆಗುಳಿ ಘಟಕದಿಂದ ಮಾಲಾರ್ಪಣೆ ಮಾಡಿ ಪೇಟ ತೊಡಿಸುವ ಮೂಲಕ ಡಾಕ್ಟರ್ ಅಂಜಲಿ, ಆರ್.ವಿ. ದೇಶಪಾಂಡೆ, ಮಂಕಾಳ್ ವೈದ್ಯ ಅವರಿಗೆ ಸ್ವಾಗತಿಸಿಕೊಳ್ಳಲಾಯಿತು. ಸೊಪ್ಪಿನ ಹೊಸಳ್ಳಿ ಸಂತೆಗುಳಿ ಪಂಚಾಯಿತಿ ವತಿಯಿಂದ ಡಾಕ್ಟರ್ ಅಂಜಲಿ ಅವರಿಗೆ ಸನ್ಮಾನಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್.ಎಚ್. ನಾಯ್ಕ್, ಕೆಪಿಸಿಸಿಯ ಇಕ್ಬಾಲ್, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸತೀಶ್ ನಾಯ್ಕ್, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಮಜೀದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಇದ್ದರು.